मजा 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 से जाना मजा टाकिस मजा टाकिस मजा 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 से टाकिस All Mr. Lankesh, Super, Mr. Lokesh. audience, fast position, ಸೂಪರ್ fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಿಸ್ಟರ್ ಲಂಕೇಶ್, ನಮ್ಮ ಕರ್ನಾಟಕ ಇದೆಯಲ್ಲ, ಈ ಕರ್ನಾಟಕ ರಾಜ್ಯ ಬಹಳ ವಿಶೇಷ. ಏನಕ್ಕೆ ಅಂದ್ರೆ ಇದರಲ್ಲಿ ಸಾಧಕರು ಕೂಡ ಅಪಾರವಾದಂತ ಒಂದು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಈ ಸಾಧನೆ ಅನ್ನೋದಿದೆಯಲ್ಲ, ಅದು ಯಾರ ಒಂದು ಸ್ವತ್ತು ಅಲ್ಲ, ಯಾರು ಬೇಕಂದ್ರೂ ಸಾಧನೆ ಮಾಡಬಹುದು. ಆದ್ರೆ ಅದಕ್ಕೆ ಬೇಕಾಗಿರೋದು ಒಂದು ಶ್ರದ್ಧೆ, ಒಂದು ಕಾನ್ಸಂಟ್ರೇಷನ್, ಅದೇ ರೀತಿಯಲ್ಲಿ ಒಂದು ಡೆಡಿಕೇಶನ್. ಸೊ ಈ ಡೆಡಿಕೇಶನ್ ಇಂದ ತಮ್ಮ ಹೆಸರಿನಲ್ಲಿ ತಮ್ಮ ಒಂದು ವೃತ್ತಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿರೋರು ಇವತ್ತು ನಮ್ಮ ಮಜಾ ಟಾಕೀಸ್ ಬರ್ತಾ ಇದ್ದಾರೆ. ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್, ಫ್ಯಾಂಟಾಸ್ಟಿಕ್ ಪರ್ಸನ್, ಅಂಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ಈಸ್ ಅ ವೆರಿ ಹಂಬಲ್ ಹ್ಯೂಮನ್ ಬೀಯಿಂಗ್. ಸೊ ಇವತ್ತು ಅವರು ಸಂಗೀತ ನಿರ್ದೇಶನ ಮಾಡಿರುವಂತ ಒಂದು ಸಿನಿಮಾ ವೈಷ್ಣವಿ. ಈ ಸಿನಿಮಾ ತಯಾರಾಗಿದೆ. ಆ ಚಿತ್ರತಂಡದವರು ಕೂಡ ಬಂದಿದ್ದಾರೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಾನು ಹೇಳಿದ್ದು ಬೇರೆ ಯಾರು ಅಲ್ಲ, ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಸಂಗೀತ ಮಾಂತ್ರಿಕ ಪ್ರವೀಣ್ ಗೋಡ್ಖಿಂಡಿ ಅವರು, ಯಮುನಾ ಜಿ ಮೂರ್ತಿ ಅವರು, ಅಂಡ್ ಬೇಬಿ ಕಶ್ವಿ ಶಶಿಧರ್. ಹೌ ಆರ್ ಯು ಸರ್? First class. ವೆಲ್ಕಮ್ ಟು ಮಜಾ ಟಾಕೀಸ್. Thank you. ಕಶ್ವಿ, ಎಸ್ ಕಶ್ವಿ ಅಂದ್ರೆ ಅರ್ಥ ಏನು? ಅದೃಷ್ಟ ದೇವತೆ. ಹಾ? ಹೌದು. ಮತ್ ಯಾಕೆ ನನ್ಗೆ ಇನ್ನ ಹೊಲ್ದಿಲ್ಲ ತಾಯಿ ನೀನು? ಯಾಕಮ್ಮ ಹೇಳು, ಇವತ್ತಿಂದ ಹೊಲ್ದಿದ್ದೀನಿ ಅಂತ ಆಶೀರ್ವಾದ ಮಾಡು. ಹೊಲ್ದಿದ್ದೀನಿ. ಪ್ಯಾಂಟು ಶರ್ಟ್ ಹೊಲ್ದಂಗೆ ಹೇಳಿ ಹೊಲ್ದಿದ್ದೀನಿ ತಗೊಂಡೋಗೋದು. ಹೌ ಯು? I'm doing good, thank you. ವೆಲ್ಕಮ್ ಟು ಮಜಾ ಟಾಕೀಸ್. ಆಲ್ ವೆಲ್ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ. ಸ್ವಾಗತ ಮಜಾ ಟಾಕೀಸ್ಗೆ ಸ್ವಾಗತ. Thank you, sir. ಬನ್ನಿ ಕೂತ್ಕೊಳ್ಳಿ, ಮಾತುಕತೆ ಮುಂದುವರ್ಸೋಣ, ಹರಟೆ ಹೊಡೆಯೋಣ. ಪ್ಲೀಸ್ ಕಮ್ ಕೂತ್ಕೊಳ್ಳಿ. ವೈಷ್ಣವಿ ಚಿತ್ರದ ವಿಶೇಷತೆಗಳನ್ನ ಹೇಳಿ ಸರ್. ಹೇಳಿ ಸರ್. ವೈಷ್ಣವಿ ನಮ್ಮ ಭಾರತದ ದೇಶಗಳನ್ನು ಬಿಟ್ಟು ಹೊರದೇಶಕ್ಕೆ ಹೋಗುವಂಥ ವ್ಯಾಮೋಹಗಳಿಟ್ಕೊಂಡು ಹೋಗಿ ಅಲ್ಲಿ ಅವರು ನೆಲೆಸಿ ಇಲ್ಲಿನ ತಂದೆ ತಾಯಿಗಳನ್ನು ಹೇಗೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದೇ ಈ ಒಂದು ಕಥಾ ಸಾರಾಂಶ. ತಾಯಿ ತಂದೆ ತೀರ್ಕೊಂಡಾಗ ಅವ್ರು ಬರೋಕ್ಕಾಗೋದಿಲ್ಲ, ಅವ್ರಿಗೆ ಏನೇನೋ ಪ್ರಾಬ್ಲಮ್ಸ್, ಇಂಥ ವಿಷಯಗಳನ್ನು ಇಟ್ಟು, ಆಮೇಲೆ ಇದು ಯಾವುದೂ ಕಾಲ್ಪನಿಕ ಅಲ್ಲ, ಸತ್ಯ ಘಟನೆಗಳು. ಇದು ನಾನು ಭಾಳ ವರ್ಷಗಳಿಂದ ನಾನು ನೋಡಿ ಪೇಪರ್ ಕಟಿಂಗ್ಸ್ಗಳು ಬಂದಿರೋದು, ಇದನ್ನೆಲ್ಲ ಇಟ್ಕೊಂಡು ಮಾಡಿದಂಥ ಚಿತ್ರ ವೈಷ್ಣವಿ. ಸೂಪರ್, ಫ್ಯಾಂಟಾಸ್ಟಿಕ್, ಲವ್ಲಿ. ಹಾ, ಯಮುನಾ ಅವರೇ, ನೀವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ತುಂಬಾ ಸ್ವಾರಸ್ಯಕರವಾಗಿದೆ. ಹೌದು, ಹೇಗಾಯ್ತು? ನನಗೆ ಡೈರೆಕ್ಷನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಸೊ ನಾನು ಹಂಗಾಗಿ ಮೂರ್ತಿ ಸರ್ ಹತ್ರ ಅಸೋಸಿಯೇಟ್ ಆಗೋಣ ಅಂತ ಬಂದೆ. ಬಟ್ ಆದ್ರೆ ಅವರು ನನಗೆ ಕ್ಯಾಮ್ರಾ ಮುಂದೆ ಇರಕ್ಕೆ ಆಫರ್ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಿ ವಾಪಸ್ ಹೊರಟೋದೆ. ನಾನು ಐ ಲಿವ್ ಇನ್ US. ಸೊ ನಾನು ವಾಪಸ್ ಹೋದೆ. ಆಮೇಲೆ ನಮ್ಮ ತಂದೆ ಮತ್ತೆ ನಮ್ಮ ಅಣ್ಣಂಗೆ ಇವ್ರು ಕತೆ ಹೇಳಿದ್ರು. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲಿ ಏನಿತ್ತು ಅಂದ್ರೆ, ದ ಸಬ್ಜೆಕ್ಟ್ ಏನಿತ್ತು ಅಂದ್ರೆ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತುಂಬಾನೇ ಹತ್ತಿರವಾಗಿದೆ. ಇಟ್ ಕ್ಯಾನ್ ಬಿ ಜಾತಿ ಪದ್ಧತಿ ಆಗಿರ್ಬೋದು, ಅಥವಾ ಗಂಡು ಹೆಣ್ಣಿನ ಭೇದ ಭಾವ ಆಗಿರಬಹುದು, ಡೊಮೆಸ್ಟಿಕ್ ವೈಲೆನ್ಸ್ ಆಗಿರಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಕೂಲಿನ ಮಟ್ಟದಲ್ಲೇನೆ ನಾವು ವಾಲಂಟಿಯರಿಂಗ್ ನ ಶುರು ಮಾಡೋದ್ರಿಂದ ಸಮಾಜಕ್ಕೆ ಯಾವ ರೀತಿ ಅವರು ಬದಲಾವಣೆಗಳನ್ನ ತರಬಹುದು ಅಂತ ಆ ತರ ಸುಮಾರು ವಿಚಾರಗಳನ್ನ ಇದರಲ್ಲಿ ಇತ್ತು. ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯ್ತು. ವೈ ನಾಟ್, ನಾನು ಅದ್ರದ್ದು ಫೇಸ್ ಆಫ್ ದಿಸ್ ಅವೇರ್ನೆಸ್ ಅಂತ ಹೇಳಿ ನಾನು ಹೂ ಅಂತ ಒಪ್ಕೊಂಡೆ. ದಟ್ ಇಸ್ ಆಫ್ ದ ಡೆಸ್ಟಿನಿ. ಕ್ಯಾಮ್ರಾ ಹಿಂದೆ ಇಲ್ಲ, ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸೂಪರ್, ಫ್ಯಾಂಟಾಸ್ಟಿಕ್. ಕಶ್ವಿ, ಎಸ್ ಟೆಲ್ ಮಿ, ತಾವೇನ್ ಮಾಡಿದಿರಾ ಪಿಕ್ಚರ್ ಅಲ್ಲಿ? ನಾನು ಚೈಲ್ಡ್ಹುಡ್ ವೈಷ್ಣವಿ ಆಗಿದ್ದೆ. ಹಾ. ಅದೇ ಯಮುನಾ ಮೇಡಮ್ ಅವ್ರದ್ದು ಚೈಲ್ಡ್ಹುಡ್ ಡೇಸ್ ಅದ್ರಲ್ಲಿ ಅದಕ್ಕೆ ಒಂದೇ ತರ ಇದೆ ಹೇರ್ ಸ್ಟೈಲ್ ಇಬ್ಬರದ. ಓಕೆ, ಸೊ ಈ ಸಿನಿಮಾಲ್ ಮಾಡ್ಬೇಕಾದ್ರೆ ನಿನಗೆ ತುಂಬಾ ಖುಷಿ ಕೊಟ್ಟಿದ್ದೇನು? ಖುಷಿ ಕೊಟ್ಟಿದ್ದು ಅದೇ ಒಂದು ಬೊಂಬೆ ಇತ್ತು, ಹಾ. ಅದ್ ನಂಗೆ ತುಂಬಾ ಇಷ್ಟ. ಬೊಂಬೆ ಇಷ್ಟ ಆಯ್ತು. ಅಬ್ಬಾಶ್, ವೆರಿ ಗುಡ್. ಹಾ, ಪ್ರವೀಣ್ ಸರ್, ಇವಾಗ ಅಫ್ಕೋರ್ಸ್ ನಿಮ್ಮ ಒಂದು ಕಂಪೋಸಿಷನ್, ನಿಮ್ಮ ಒಂದು ಶೋಗಳು ಪ್ರತಿಯೊಂದನ್ನು ನಾವು ಎಂಜಾಯ್ ಮಾಡಿದೀವಿ. ಈ ಸಿನಿಮಾಗೆ ನಿಮ್ಮ ಒಂದು ವಿಶೇಷತೆ, ಈ ಒಂದು ಮ್ಯೂಸಿಕ್ಕಿನ ವಿಶೇಷತೆ, ಅದ್ರ ಬಗ್ಗೆ ಹೇಳಿ. ನಾನು ಯಾವುದೇ ಸಂಗೀತ ನಿರ್ದೇಶನ ಮಾಡಿದ್ರೂ ಅದು ಶಾಸ್ತ್ರೀಯ ಸಂಗೀತದ ಅಡಿಪಾಯ ಇಟ್ಕೊಂಡೇ ಮಾಡೋದು. ಸೊ ವೈಷ್ಣವಿ ಕೂಡ ಅದೇ ರೀತಿ ನಾನು ಪ್ಲ್ಯಾನ್ ಮಾಡಿ ಕಂಪೋಸ್ ಮಾಡಿದ್ದು. ವಿಶೇಷವಾಗಿ ರಿಕಾರ್ಡಿಂಗ್ ಮಾಡುವಾಗ ಸನ್ನಿವೇಶಕ್ಕೆ ತಕ್ಕಂಗೆ ರಾಗಗಳನ್ನ ಬಳಸೋದು, ಆಮೇಲೆ ಸಾಂಗ್ಸ್ ಮಾಡಿದಾಗಲೂ ಕೂಡ ಯಾವ ರಾಗದಲ್ಲಿ ಆ ಮ್ಯಾಕ್ಸಿಮಮ್ ಎಮೋಷನ್ಸನ್ನು ತರ್ಬೋದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿದ್ದೀನಿ. ಅದೇ ನನ್ನ ಪ್ರಕಾರ ಅಂದರೆ ಶಾಸ್ತ್ರೀಯ ಸಂಗೀತದ ರಾಗಗಳಲ್ಲೇ ಎಲ್ಲ ಥರದ ಎಮೋಷನ್ಸನ್ನು ವ್ಯಕ್ತಪಡಿಸೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾನು ಯಾವತ್ತು ಮಾಡಿದ್ರೂ ಅದು ಶಾಸ್ತ್ರೀಯ ಸಂಗೀತದ ಅಡಿಪಾಯ ಇಟ್ಕೊಂಡೇ ಮಾಡ್ತೀನಿ. ದಟ್ ಐ ಥಿಂಕ್ ದ ಪ್ಲಸ್ ಪಾಯಿಂಟ್. ನಿಮ್ಮ ಮತ್ತೆ
ಕೊಳಲಿನ ಒಂದು ಒಡನಾಟ ಬಹಳ ದೊಡ್ಡದು. ನಿಮ್ಮಿಬ್ಬರ ಒಂದು ಸಂಬಂಧದ ಒಂದು ವಿಶೇಷತೆ ಬಗ್ಗೆ ಹೇಳಿ. ನನ್ನ ಕೊಳಲಿನ ಸಂಬಂಧ ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಇತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ. ಯಾಕೆಂದ್ರೆ ನಮ್ಮ ತಂದೆ ಬಹಳ ಖ್ಯಾತ ಕೊಳಲು ವಾದಕರು, ಗಾಯಕರು. ಅವರು ದಿನನಿತ್ಯವೂ ಸಂಗೀತದಲ್ಲೇ ಮುಳುಗಿರ್ತಾ ಇದ್ರು. 24/7 ಮನೇಲಿ ಕೊಳಲಿನ ನಾದ, ಹಾಡುಗಾರಿಕೆ ಇದೇ ಇರ್ತಾ ಇತ್ತು. ಸೊ ನಾನು ಹುಟ್ಟೋಕ್ ಮುಂಚೆನೆ ಆ ರಾಗಗಳು, ಆ ಕೊಳಲಿನ ನಾದ ಅದನ್ನ ಕೇಳ್ಕೊಂಡೇ ಆಚೆ ಬಂದೆ ಅನ್ಸುತ್ತೆ. ಸೊ ನನ್ನ 3ನೇ ವಯಸ್ಸಿನಲ್ಲಿ ನಮ್ಮ ತಂದೆ ನನಗೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಕೊಳಲನ್ನ ಕೈ ಕೊಟ್ಟು ಅಭ್ಯಾಸ ಪ್ರಾರಂಭ ಮಾಡಿದ್ರು. ಮುಂಚೆ ನನ್ನ ಅಣ್ಣ ಕಿರಣ್ ಗೋಡ್ಖಿಂಡಿ ಅಂತ, ಅವನು ಕೊಳಲು ನುಡಿಸ್ತಾ ಇದ್ದ, ನಾನು ತಬ್ಲಾ ನುಡಿಸ್ತಾ ಇದ್ದೆ. ಬಟ್ ನನ್ನಲ್ಲಿ ಅವ್ರಿಗೆ ಮೋಸ್ಟ್ಲಿ ಸ್ವರಜ್ಞಾನ ಈ ಒಂದು ಇನ್ನ ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ಆಮೇಲೆ ಫ್ಲೂಟ್ ತಗೋ ಅಂತ ಹೇಳಿ ಅವನು ಕೊಳಲು ತಗೊಂಡ. ಸೊ ಅಲ್ಲಿಂದ ನನ್ನ ಸಂಗೀತದ ಪಯಣ ಶುರುವಾಯಿತು. ಆಮೇಲೆ 6ನೇ ವಯಸ್ಸಿನಲ್ಲಿ ಮೊದಲನೇ ಕಚೇರಿ ಕೊಟ್ಟೆ ಸಾರ್ವಜನಿಕ ಸಭೆಯಲ್ಲಿ. ಅದಾದ ನಂತರ ಮಾಮೂಲಿ ಆ ಕೊಳಲಂತೂ ಎಷ್ಟು ಇದು ಅಂತ ನಾನು ಇಟ್ಕೊಂಡೇ ಮಲಗ್ತಾ ಇದ್ದೆ. ನನ್ನ ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಕೆಲವು ಸತಿ ಟೀಚರ್ಸ್ನ ಇಂಪ್ರೆಸ್ ಮಾಡೋದಕ್ಕೆ, ಕೆಲವು ಸತಿ ಪ್ರಿನ್ಸಿಪಲ್ನ ಇಂಪ್ರೆಸ್ ಮಾಡೋದಕ್ಕೆ, ಕೆಲವು ಸತಿ ಸ್ಕೂಲಲ್ಲಿ ಫ್ರೆಂಡ್ಸ್ನ ಇಂಪ್ರೆಸ್ ಮಾಡೋದಕ್ಕೆ. ಸೊ ಕೊಳಲು ಒಂದು ಅವಿಭಾಜ್ಯ ಅಂಗ ಆಗೋಯ್ತು. ಓಕೆ, ಇವಾಗ ನೀವು ನಿಮ್ಮ ವಿಶೇಷತೆ ಏನು ಅಂದ್ರೆ ಜಾಕಿರ್ ಹುಸೇನ್ ಅವರಾಗಿರ್ಬೋದು, ಅವ್ರ ಜೊತೆ ನೀವು ಸ್ಟೇಜ್ ಅನ್ನ ಶೇರ್ ಮಾಡಿದೀರಾ. ಭೀಮ್ಸೇನ್ ಜೋಶಿ, SP ಬಾಲಸುಬ್ರಹ್ಮಣ್ಯಂ, ಆಮೇಲೆ ಅಬ್ದುಲ್ ಕಲಾಂ ಅವ್ರ ಮುಂದೆ ನೀವು ಪರ್ಫಾರ್ಮ್ ಮಾಡಿದೀರಾ. ಹೀಗೆ ಹಲವಾರು ಗಣ್ಯರ ಜೊತೆ ಪರ್ಫಾರ್ಮ್ ಮಾಡಿದೀರಾ, ಹಲವಾರು ಗಣ್ಯರ ಸಮ್ಮುಖದಲ್ಲಿ ಪರ್ಫಾರ್ಮ್ ಮಾಡಿದೀರಾ. ನೀವು ಈ ಒಂದು ಪರ್ಫಾರ್ಮೆನ್ಸ್ ನನ್ನ ಜೀವನದಲ್ಲಿ ನನಗೆ ಒಂದು ಸಾರ್ಥಕತೆಯನ್ನ ತಂದ್ಕೊಟ್ಟಿದೆ ಅನ್ನೋದಾದ್ರೆ ಯಾವ ಪರ್ಫಾರ್ಮೆನ್ಸ್ ನಿಮಗೆ ನೆನಪು ಬರುತ್ತೆ? ತುಂಬಾ ನೆನಪಿನಲ್ಲಿ ಉಳಿಯುವಂತ ಒಂದು 2-3 ಸಂಗತಿಗಳು ಹೇಳಬೇಕು ಅಂದ್ರೆ, ನಾನು ಮುಂಚೆ ಅನೇಕ ಜನ ಅಂದ್ರೆ ಸಂಗೀತಗಾರರ ಜೊತೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಫ್ಲೂಟ್ ನುಡಿಸ್ತಾ ಇದ್ದೆ. ಆ ಥರದ್ದು ಒಂದು ಧ್ವನಿ ಸುರುಳಿ ರೆಕಾರ್ಡಿಂಗ್ ನಡೆದಾಗ ಅದರಲ್ಲಿ ಫ್ಲೂಟ್ಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಕೊಟ್ಕೊಂಡು ಸ್ವಲ್ಪ ವಿಭಿನ್ನ ತರ ರೀತಿಯಲ್ಲಿ ಅದನ್ನೆಲ್ಲ ನುಡಿಸಿದ್ದೆ. ಸೊ ಅದು ಏನಾಯ್ತು ಅಂದ್ರೆ, ಅದು ವಾಯ್ಸ್ ಮಿಕ್ಸಿಂಗು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಚೆನ್ನೈಯಲ್ಲಿ ಮಾಡ್ತಾ ಇದ್ರು. ಸೊ ಆಕ್ಚುಲಿ ನಡೆದ ಘಟನೆ ಅಂದ್ರೆ, ಅವರು ಹಾಡ್ತಿರ್ಬೇಕಾದ್ರೆ ನಾನು BGM ಮುಗಿದ್ಮೇಲೆ ಅವ್ರ ಚರಣ ಹಾಡಕ್ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಕ್ಷಣ ಹಾಡಕ್ಕಾಗಿಲ್ಲ. ಅಂದ್ರೆ ಹಿ ವಾಸ್ ಸೋ ಲಾಸ್ಟ್ ಇನ್ ದ ಮೆಲಡಿ ಫ್ಲೂಟ್ದು. ಅವಾಗಲೇ ತಕ್ಷಣ ಅವರು ರೆಕಾರ್ಡಿಸ್ಟ್ಗೆ ಹೇಳ್ಬಿಟ್ಟು, ಈ ಫ್ಲೂಟ್ ಯಾರು ನುಡಿಸಿದ್ದಾರೆ, ಅವ್ರ ನಂಬರು ಡೀಟೇಲ್ಸ್ ಎಲ್ಲ ಬೇಕು ನನಗೆ ಅಂತ. ಸೊ ಆ ರೆಕಾರ್ಡಿಂಗ್ ಮುಗಿಸಿದ ತಕ್ಷಣನೇ ಹಿ ಕಾಲ್ಡ್ ಮೀ, ನೀನು ಬಾಲುನಿ ಅಂದ ತಕ್ಷಣನೇ ನಾನು ಬಿದ್ದೋಗ್ಬಿಟ್ಟೆ. ದ್ಯಾಟ್ ವಾಸ್ ಲೈಕ್ ಅನ್ಬಿಲೀವೇಬಲ್. ಅಂದ್ರೆ ಒಂದು ಅವರ ವ್ಯಕ್ತಿತ್ವ, ಹಿ ಸೋ ಡೌನ್ ಟು ಅರ್ತ್, ಹಿ ವಾಸ್ ಸೋ ಮ್ಯೂಸಿಕಲ್. ಅಂದ್ರೆ ಈ ತರ ಕೊಳಲು, ಈ ತರ BGMs, ಈ ತರ ಬ್ಯಾಕ್ ಗ್ರೌಂಡ್ ಈ ಮಟ್ಟಕ್ಕೆ ನುಡಿಸ್ಬೋದು ಅಂತ ನಾನು ಕೇಳಿರ್ಲಿಲ್ಲ, ನನ್ಗನ್ಸಿರ್ಲಿಲ್ಲ. ಆಫ್ಟರ್ ಆಲ್ ವೆರಿ ಲಾಂಗ್ ಟೈಮ್ ಒಂದು ಧ್ವನಿ ಸುರುಳಿಯಲ್ಲಿ ಈ ತರದ್ ಒಂದು ಮ್ಯೂಸಿಕ್ ಬಂದಿರೋದು. ಅದಕ್ಕೆ ನಾನು ನಿನ್ನ ಹುಡುಕಿ ನಿನ್ನ ಮೀಟ್ ಮಾಡಬೇಕು ಅಂತ ಬಂದು, ದೆನ್ ವಿ ಮೆಟ್ ಇವೆಂಚುಲಿ. ಅವ್ರ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಒಂದು ರೆಕಾರ್ಡಿಂಗ್ ಅಲ್ಲಿ ಕರೆದು ಮಾತಾಡಿಸಿ, ಫ್ರಮ್ ದೆನ್ ಆನ್ ಅವರ್ ಫ್ರೆಂಡ್ಶಿಪ್ ಗ್ರೂ. ಈ ನಿಮ್ಮ ಆಕ್ಸರೀಸ್ ಬಹಳ ಒಂದು ಡಿಫ್ರೆಂಟ್ ಆಗಿದೆ, ಏನು ಇದ್ರ ವಿಶೇಷತೆ ಏನು? ಇದು ಲಾಕೆಟ್ ತರ ಇದೆ, ಬಟ್ ದಿಸ್ ಇಸ್ an instrument. ಬೇರೆ ಏನೇನಿದೆ ಇದೇ ತರದ್ದು? ಬೇರೆ ಎಲ್ಲ ಸುಮಾರಷ್ಟಿದೆ ಕೊಳಲು. ಐ ಆಮ್ ಕ್ರೇಜಿ ಅಬೌಟ್ ವಿಂಡ್ ಇನ್ಸ್ಟ್ರೂಮೆಂಟ್. ಸೊ ಗಾಳಿ ವಾದ್ಯಗಳ ಬಗ್ಗೆ ಒಂದು ವಿಶೇಷ ಮೋಹ ಇದೆ. ಸೊ ಯಾವ್ದೇ ಊರಿಗೆ ಹೋದ್ರು ಅಲ್ಲೇನು ಆ ತರದ್ ಏನಾದ್ರು ಸಿಕ್ಕಿದ್ರೆ ತಗೊಂಡ್ಬರ್ತೀನಿ. ಇದು ನಾನು ಐ ಪಿಕ್ಡ್ ಇಟ್ ಅಪ್ ಫ್ರಮ್ ಸ್ಪೇನ್. ಅಲ್ಲೊಂದು ಯಾವ್ದೋ ಮಾರ್ಕೆಟಿಗೆ ಹೋದಾಗ ನೋಡಿದೆ, ಚೆನ್ನಾಗಿದೆ ಅನಿಸ್ತು, ನೋಡಿದೆ. ಇದು ಅಂದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ನಮ್ಗೆ ಅನುಕೂಲ ಇಲ್ಲ, ಬಟ್ ಈ ತರ ಫಿಲ್ಮ್ಸ್ಗೆ ಅದಕ್ಕೆ ಇದಕ್ಕೆ ಇಫೆಕ್ಟ್ಸ್ ಕೊಡೋದಕ್ಕೆ ಯೂಸ್ ಆಗುತ್ತೆ. ಈ ತರ ವಿಶೇಷವಾದಂತ ಒಂದು ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ನೀವು ನುಡಿಸ್ತೀರಾ. ನಮಗೆ ಗೊತ್ತಿರೋ ಹಾಗೆ ಯು ಹ್ಯಾವ್ ಅನ್ ಅದರ್ ಯುನೀಕ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಅಬೌಟ್ 8 feet ಟಾಲ್. ಏನಂತಾರೆ ಅದಕ್ಕೆ? ಕಾಂಟ್ರಾ ಬಾಸ್ ಫ್ಲೂಟ್ ಅಂತ ಹೆಸರು. ಕಾಂಟ್ರಾ ಬಾಸ್ ಫ್ಲೂಟ್. ಅದು ಒಂದು ಪಾಶ್ಚಾತ್ಯ ವಾದ್ಯ. ಅಂದ್ರೆ ಇವಾಗ ನಿಮ್ಗೆ ನೀವು ವೈಲಿನ್ ನೋಡಿರ್ತೀರಾ, ವೈಲಿನ್ ಕಿಂತ ದೊಡ್ಡದು ವಿಯಾಲೋ, ಆಮೇಲೆ ಚೆಲ್ಲೋ, ಆಮೇಲೆ ಡಬಲ್ ಬಾಸ್, ಅದೊಂದು ಫ್ಯಾಮಿಲಿ. ಅದೇ ತರ ಕೊಳಲ್ನಲ್ಲೂ ಕೂಡ ಪಾಶ್ಚಾತ್ಯ ಸಂಗೀತದಲ್ಲಿ ವೆಸ್ಟರ್ನ್ ಫ್ಲೂಟು, ಪಿಕೋಲೋ ಚಿಕ್ಕದು, ವೆಸ್ಟರ್ನ್ ಫ್ಲೂಟು, ಆಲ್ಟೋ ಫ್ಲೂಟು, ಆಮೇಲೆ ಕಾಂಟ್ರಾ ಬಾಸ್, ಆಮೇಲೆ ಸಬ್ ಕಾಂಟ್ರಾ ಬಾಸ್. ಸೊ ಸೈಜ್ ಆಫ್ ದ ಫ್ಲೂಟ್ ದೊಡ್ಡದು ಹಾಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿ ಆಕ್ಟೇವ್ಸ್ ಕೂಡ ಕೆಳಗಡೆ ಹೋಗುತ್ತೆ. ಸೊ ಈ 8 feet ಕಾಂಟ್ರಾ ಬಾಸ್ ಫ್ಲೂಟ್ ಏನಿದೆ,
ಇದನ್ನ ನಾನು ಗಾಡ್ಸ್ ಬನ್ಸಿ ಅಂತ ನಾನು ನಾಮಕರಣ ಮಾಡಿದ್ದೀನಿ. ಆಹಾ. ಗಾಡ್ಸ್ ಬನ್ಸಿ ಅಂದ್ರೆ ಗಾಡ್ಸ್, ನನ್ನ ಹೆಸರು ಗೋಡ್ಕಿಂಡಿ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಗಾಡ್ಸ್ ಅಂತಾರೆ. ಸೊ ಅದೊಂದಾಯ್ತು. ಮತ್ತೆ ಬನ್ಸಿ ಅಂದ್ರೆ ಕೊಳಲು, ಗಾಡ್ಸ್ ಬನ್ಸಿ ಅಂದ್ರೆ ದೇವರ ಕೊಳಲು ಆಗಿರ್ಬೋದು ಅಂತ. ಹ. ಇನ್ ಕೇಸ್ ದೇವರು ಪ್ರತ್ಯಕ್ಷ ಆಗಿ ಬಂದ್ರೆ ಅವರು ಸಾಮಾನ್ಯ ನಾನು ನಿಮ್ ತರ ಇರ್ಲಿಕ್ಕಿಲ್ಲ, ಒಂದು 20 ಅಡಿ ಇರ್ಬೋದು. ಸೊ ಅವ್ರ ಕೈಯಲ್ಲಿರೋ ಕೊಳಲು ಒಂದು 8 ಅಡಿ ಆದ್ರೂ ಇರುತ್ತೆ ಅನ್ನೋ. ಎಂತ ನೈಸ್ ಕಂಪಾರಿಸನ್. ಇಮ್ಯಾಜಿನೇಷನ್. ಸೊ ಆ ಲೆಕ್ಕದಲ್ಲಿ ಅದನ್ನ ತಗೊಂಡೆ. ಅಗೇನ್ ಈ ನಮ್ಮ ದೇಶದಲ್ಲಿ ತುಂಬಾ ಕಮ್ಮಿ ಜನ ಇದನ್ನ ನುಡಿಸೋದಲ್ವ? ಇಡೀ ದೇಶದಲ್ಲಿ ನಾನು ಒಬ್ಬನೇ. ಇಡೀ ದೇಶದಲ್ಲಿ ನೀವು ಒಬ್ರೇ? ಹೌದು. ಅದರ ಒಂದು ತುಣುಕ್ ನೋಡ್ಬೋದಾ? ಖಂಡಿತ. ಹಾ? ಶೋರ್. ಸೂಪರ್ ಸೂಪರ್. ಎಲ್ಲದಕ್ಕಿಂತ ಮುಖ್ಯವಾಗಿ ಅಫ್ಕೋರ್ಸ್ ಇವ್ರು ಹೇಳಿದಾಗೆ ಫ್ಲೂಟು ಈ ವಾದ್ಯಗಳಲ್ಲಿ ಬ್ರೆತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ದಿಸ್ ನೀಡ್ಸ್ ಹೈ ಅಮೌಂಟ್ ಆಫ್ ಎನರ್ಜಿ ಅಲ್ಲ? ತುಂಬಾನೇ ಬೇಕು. ಅಂದ್ರೆ ರೆಗ್ಯುಲರ್ ನಾವು ಫ್ಲೂಟ್ ಏನ್ ನುಡಿಸ್ತೀವಿ ಅದಕ್ಕಿಂತ ಒಂದು ಅಟ್ಲೀಸ್ಟ್ 4-5 ಟೈಮ್ಸ್ ಜಾಸ್ತಿ ಗಾಳಿ ಬೇಕಾಗುತ್ತೆ. ಅಫ್ಕೋರ್ಸ್. ಅಂಡ್ ನಿಂತ್ಕೊಂಡು ನುಡಿಸ್ಬೇಕು, ಭಾರ ಇದೆ ಅದು. ಮುಟ್ಬೋದಾ? ಆಕ್ಚುಲಿ ಏನಂದ್ರೆ ಇದರ ಜೊತೆಗೆ ನಿಮ್ಮ ಫ್ಲೂಟಿನಲ್ಲಿ ಒಂದು ಬಿಟ್ಟನ್ನ ನಾವು ಕೇಳಿಸ್ಕೋಬೇಕು ಅಂತ ಆಸೆ. ಖಂಡಿತ. ಹಾ? Sure, please. ಯಾ. Fantastic, beautiful, fantastic, fantastic.